ತಂಗಿನ ಅಕ್ಕನ ವಿರುದ್ಧ ಎತ್ಕಡ್ತಾ ಇಲ್ಲ, ಅನ್ಯಾಯದ ವಿರುದ್ಧ ಸಿಡಿದೇಳು ಅಂತ ಪ್ರೋತ್ಸಾಹಿಸ್ತಾ ಇದ್ದೀನಿ. ಇಡೀ ಮನೆ ಕುರುಕ್ಷೇತ್ರ ಆದ್ರೂ ಪರವಾಗಿಲ್ಲ, ನೀನು ಹೋರಾಟದ ಗುಣ ಮಾತ್ರ ಬಿಡಬೇಡ ಅಪೇಕ್ಷಾ. ಅಪ್ಪಿ, ಸಾರಿ ಅಪ್ಪಿ, ನಾನು ಆ ರೀತಿಯೆಲ್ಲ ಮಾತಾಡಬಾರ್ದಾಗಿತ್ತು. ಮಾತಾಡೋದಷ್ಟೇ ಅಲ್ಲದೆ ನಿನ್ ಮೇಲೆ ಐ ಆಮ್ ರಿಯಲಿ ವೆರಿ ಸಾರಿ ಅಪ್ಪಿ. ನಿನ್ನಷ್ಟೇ ನೋವು ನನಗೂ ಇದೆ. ಬಟ್ ನಿನ್ ಗೊತ್ತಲ್ವಾ ಅಪ್ಪ ಅಂದ್ರೆ ನನ್ಗೆ ಎಷ್ಟು ಇಷ್ಟ ಅಂತ. ನೀನು ಅವ್ರ ಬಗ್ಗೆ ಆ ರೀತಿ ಮಾತಾಡ್ತಿದ್ದೆ, ಅದನ್ನ ಕೇಳಿ ನಂಗೆ ತುಂಬಾನೇ ಕೋಪ ಬಂದ್ಬಿಡ್ತು. ಕೋಪದಲ್ಲಿ ನಾನು ಆ ರೀತಿ ಮಾಡಿದೆ ಹೊರತು ಐ ಆಮ್ ವೆರಿ ಸಾರಿ ಅಪ್ಪಿ. ಐ ಆಮ್ ರಿಯಲಿ ವೆರಿ ಸಾರಿ ಅಪ್ಪಿ. ಅವ್ರು ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ. ಅವರು ಅವ್ರ ಜೀವನನೇ ನಮ್ಮ. ಪ್ಲೀಸ್, ನೀನ್ ಮತ್ತೆ ನಿನ್ ಭಾಷಣ ಶುರು ಹಚ್ಕೋಬೇಡ. ನಾನು ಯಾವ್ದನ್ನಾದ್ರೂ ಹೇಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ನೀನ್ ಮಾಡೋ ಭಾಷಣ. ನನಗದನ್ನ ಕೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಅಷ್ಟೊಂದು ತಡ್ಡಿ ಅಲ್ಲ. ಅವರಿಗೆ ಮಗಳು ಅನ್ನೋ ಪ್ರೀತಿ ನನ್ ಮೇಲೆ ಇದ್ದಿದ್ರೆ ನನಗೂ ಅವ್ರ ಮೇಲೆ ಅಪ್ಪ ಅನ್ನೋ ಗೌರವ, ಪ್ರೀತಿ, ಮರ್ಯಾದೆ ಎಲ್ಲ ಇರ್ತಾ ಇತ್ತು. ಅದನ್ನ ಕಳ್ಕೊಂಡಿದ್ದು ಅವರೇ. ಅದಕ್ಕೆ ನೀನ್ ನನ್ನನ್ನು ಬ್ಲೇಮ್ ಮಾಡೋದಕ್ ಬರ್ಬೇಡ. ಅಪ್ಪಿ, ನಿನ್ ಮದ್ವೆ ವಿಚಾರದಲ್ಲಿ ಏನೆಲ್ಲ ಆಯ್ತು ಹಾಗಾಗ್ಬಾರ್ದಾಗಿತ್ತು. ಅದ್ರ ಬಗ್ಗೆ ನನಗೂ ಬೇಜಾರಿದೆ. ಆದ್ರೆ ಒಂದ್ಸಲ ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡು ಅಪ್ಪಿ. ಅವರು ನಮಗೋಸ್ಕರ ಏನೆಲ್ಲ ಮಾಡಿಲ್ಲ, ಎಷ್ಟೆಲ್ಲ ಕಷ್ಟಪಟ್ಟಿಲ್ಲ, ಎಷ್ಟೆಲ್ಲ ತ್ಯಾಗ ಮಾಡಿಲ್ಲ. ಹೆಚ್ಚು ಕಮ್ಮಿ ಅಂದ್ರೆ ಅವರು ನಮಗೋಸ್ಕರ ಅವ್ರ ಜೀವನನ ಸವಿಸಿದ್ದಾರೆ ಅಂದ್ರೂ ತಪ್ಪಾಗಲ್ಲ ಅಪ್ಪಿ. ನಮಗೋಸ್ಕರ ಅಷ್ಟೆಲ್ಲ ಮಾಡಿದ್ದಾರೆ ಅವರು. ಅಷ್ಟೆಲ್ಲ ಮಾಡಿದವ್ರೆ ಇವಾಗ ಇದನ್ನು ಮಾಡಿರೋದು. ಅಣ್ಣ ಲವ್ ಮಾಡಿ ಮದ್ವೆ ಆಗ್ಬೋದಂತೆ, ಆದ್ರೆ ನಾನ್ ಮಾಡಿದ್ರೆ ಮಾತ್ರ ತಪ್ಪು. ಒಂದೇ ಒಂದ್ಸತಿ ಬಂದು ನನ್ ಮುಖ ನೋಡಿದಾರ? ಅಷ್ಟು ದ್ವೇಷ ನನ್ ಮೇಲೆ. ಎಲ್ರು ಇದ್ರು ಯಾರು ಇಲ್ದೇ ಇರೋ ತರ ಆಗ್ಬಿಟ್ಟಿದ್ದೀನಿ ನಾನು. ನನ್ ಸಂಕಟ ನನಗೆ, ಅದ್ರಲ್ಲಿ ನಿಮ್ಗಳ ಉಪದೇಶ ಬೇರೆ. ನನಗೆಲ್ಲಾನು ಗೊತ್ತಾಗ್ತಿದೆ ಅಕ್ಕ. ನನ್ನವ್ರು ಯಾರು, ನನ್ನವ್ರು ಯಾರಲ್ಲ, ಅದ್ರ ಬಗ್ಗೆ ತುಂಬಾನೇ ಜ್ಞಾನೋದಯ ಆಗ್ತಿದೆ ನನಗೆ. ಅಪ್ಪಿ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ? ಪ್ಲೀಸ್, ಈ ರೀತಿ ಎಲ್ಲ ಯೋಚನೆನೂ ಮಾಡ್ಬೇಡ ನೀನು. ನನಗೆ ಗೊತ್ತು ಅಪ್ಪ ನಿನ್ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಅನ್ನೋದು ನಿನಗೆ ತುಂಬಾನೇ ಕಾಡ್ತಿದೆ. ಅಲ್ಲ ಸಿಸ್ಟರ್, ಅಕ್ಕ ತಂಗಿಯ ಸೆಂಟಿಮೆಂಟ್ ನೋಡಿ ನಾನು ಮೆಂಟಲ್ ಆಗ್ಬಿಟ್ಟಿದ್ದೀನಿ. ಕುಡಿದು ವಿಷಯ ಎಲ್ಲ ಇಳಿದೋಗ್ಬಿಟ್ಟಿದೆ. ನಿನ್ನ ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ, ಎ ಟು ಝೆಡ್ ಪ್ಲಾನ್ ಎಲ್ಲ ಹೋಲ್ ಸೇಲ್ ಆಗಿ ಹೊಗೆ ಹಾಕ್ಸ್ಕೊಂಡ್ಬಿಡ್ತಲ್ಲ. ಹೆಂಗಾಯ್ತು ಗೊತ್ತಾ? ಇದು ಸೆಂಚುರಿ ಹೊಡಿತೀನಿ ಹೋಗಿ ಮೊದಲೇ ಬಾಲಲ್ಲೇ ಡಕ್ ಔಟ್ ಆದಂಗಾಯ್ತು. ಕ್ಲೀನ್ ಬೌಲ್, ಮಿಡಲ್ ಸ್ಟಂಪ್ ಗಾನ್. ಅಯ್ಯೋ ದೇವ್ರೆ, ಈ ಅಕ್ಕ ತಂಗಿಯರು ಪರಸ್ಪರ ಕಾಗೆ ತರ ಕಿತ್ತಾಡ್ಕೋತಾರೆ ಅಂದ್ರೆ ಕಾಂಪ್ರಮೈಸ್ ಆಗಿ ನಮ್ಮನ್ನೇ ಕಂಗಾಲ್ ಮಾಡ್ತಿದಾರಲ್ಲ. ಅಣ್ಣ, ಯಾಕೆ ಏನೇನೋ ಯೋಚನೆ ಮಾಡ್ತಾ ಇದೆಯಾ? ಅಲ್ಲ, ಕಾಂಪ್ರಮೈಸ್ ಆಗಕ್ಕೆ ಬಂದಿದ್ದು ಭೂಮಿಕಾ. ಆದ್ರೆ ನೀನು ಅಪೇಕ್ಷೆ ಮುಖ ನೋಡಿದ್ಯಾ? ಅವಳು ಇನ್ನೂ ಕಾಂಪ್ರಮೈಸ್ ಆಗಿಲ್ಲ. ಅಪೇಕ್ಷೆಗೆ ಸ್ವಂತ ಬುದ್ಧಿ ಅನ್ನೋದಿಲ್ಲ ಸಿಕ್ಕ. ಅದೊಂಥರ ಡಸ್ಟ್ಬಿನ್ ತರ, ಯಾರಿಗೆ ಏನೇ ಬಂದು ತುಂಬಿಸಿದ್ರು ತುಂಬಿಸ್ಕೋತಾಳೆ. ಆ ಭೂಮಿಕಾ ಬಂದು ಸಾರಿ ಅಪ್ಪಿ ಅಂದ ತಕ್ಷಣ ಅವಳು ಕೋಪ ಎಲ್ಲ ಮಾಯಾಗೋಗ್ಬಿಡ್ತಲ್ಲ. ಇರ್ಲಿ ಬಿಡೋಣ. ಈಗ ಆ ಭೂಮಿಕಾ ತುಂಬಿಸಿರೋ ಕಸನ ಹೊರಗಾಕಿ ನಾವು ಹೊಸ ಕಸ ತುಂಬಿಸಿದ್ರೆ ಆಯ್ತು. ಒಟ್ನಲ್ಲಿ ಅವಳ ತಲೆಯಲ್ಲಿ ನಾವು ಹಾಕೋ ಕಸ ಸದಾ ಕಾಲ ಇರೋ ಥರ ನೋಡ್ಕೋಬೇಕು. ಅಷ್ಟೇ ನಾವು ಮಾಡಬೇಕಾಗಿರೋ ಕೆಲಸ. ಅದ್ರ ಜೊತೆಗೆ ಸ್ವಲ್ಪ ವಿಷಾನು ಸೇರಿಸ್ಬೇಕು. ಅವಳ ಅಕ್ಕನ ಕಂಡ್ರೆ ವಿಷ ಕಾರ್ಬೇಕು. ಹಾಗೆ ಮಾಡ್ತೀನಿ. ಸುಧಾ, ಹೊಸ ಸೀರೆನಾ? ತುಂಬಾ ಚೆನ್ನಾಗಿದೆ. ಯಾವಾಗ ತಗೊಂಡೆ? ತಗೊಂಡಿದ್ದಲ್ಲ ಅಕ್ಕ, ಕೊಡ್ಸಿದ್ದು. ಕೊಡ್ಸಿದ್ದ? ಯಾರು? ಹೀಗೆ ಒಬ್ರು ಪುಣ್ಯಾತ್ಮರು. ಅವ್ರು ಯಾರು ಅಂತ ಗೊತ್ತಿಲ್ಲ ಅಕ್ಕ, ಆದ್ರೆ ತುಂಬಾ ಒಳ್ಳೆಯವರು ಅಂತ ಗೊತ್ತು. ಎಲ್ಲೋ ಇದ್ದವರು ಹೇಗೋ ಪರಿಚಯ ಆದ್ರು, ಆದ್ರೆ ಈಗ ಅವ್ರ ನನ್ನಂತರ ಆಗಿದ್ದಾರೆ. ಅವ್ರ ಹೆಸರೇನು ಅಂತ ಅವರು ಹೇಳಿಲ್ಲ, ನಾನು ಕೇಳಕ್ ಹೋಗಿಲ್ಲ. ಗುರ್ತು ಪರಿಚಯ ಇಲ್ದಿರೋ ಹತ್ರದ ಸಂಬಂಧಿ ಅವರು. ಏನು, ಗುರ್ತು ಪರಿಚಯ ಇಲ್ದಿರೋ ಹತ್ರದ ಸಂಬಂಧಿನ?
ಸಂಬಂಧಿಕರು ಕೂಡ ಅಷ್ಟೊಂದು ಪ್ರೀತಿ ತೋರ್ಸಲ್ಲ. ದೇವ್ರಂತ ಮನುಷ್ಯ ಅವರು. ಉಡುಗೊರೆ ಅಂತ ಸೀರೆ, ಹಣ್ಣು ಹಂಪ್ಲು ಒಂದಿಷ್ಟು ದುಡ್ಡು ಕೊಟ್ಬಿಟ್ಟು ಹೋಗಿದಾರಕ್ಕ. ಓ ಸೂಪರ್ ಸುಧಾ. ಅವ್ರ ಬಗ್ಗೆ ನೀನು ಇಷ್ಟೊಂದು ಹೇಳೋದು ಕೇಳ್ತಿದ್ರೆ ಯಾರಪ್ಪ ಆ ವ್ಯಕ್ತಿ ಅಂತ ಕುತೂಹಲ ಆಗ್ತಿದೆ. ಹೌದು, ಆ ವ್ಯಕ್ತಿ ಹೆಂಗ್ ಪರಿಚಯ ನಿಂಗೆ? ಅಕ್ಕ, ಅವತ್ತು ನಮ್ಮ ಮನೇಲಿ ನೀರ್ ಖಾಲಿ ಆಗೋಗಿತ್ತಾ, ನೀರ್ ತರೋಣ ಅಂತ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದೆ. ಬಹಳ ಉಪಕಾರ ಮಾಡಿದ್ದೀರಾ, ಥ್ಯಾಂಕ್ ಯು. ನಾವು ಹೊರಡ್ತೀನಿ. ಈ ಪರಿಸ್ಥಿತಿಯಲ್ಲಿ ಎಲ್ಲಿಗೆ ಹೊರಡ್ತಿದ್ದೀರಾ? ನನ್ನ ಮನೆ ಇಲ್ಲೇ ಹತ್ತಿರದಲ್ಲಿರೋದು, ಮನೆಗೆ ಬನ್ನಿ. ಅಣ್ಣ ತಗೊಳ್ಳಿ, ಅವಲಕ್ಕಿಗೆ ಕಾಯಿ ತುರಿ ಸಕ್ಕರೆ ಹಾಕಿದ್ದೀನಿ. ಆಮೇಲೆ ನನ್ ಮಾಡಿದ ಉಪಕಾರಕ್ಕೆ ದುಡ್ಡು ಕೊಡಕ್ ಬಂದ್ರು. ನಾನು ತಗೊಂಡಿಲ್ಲ ಅಂದಿದ್ದಕ್ಕೆ ಮರ್ದಿನ ಎದ್ದು ಇದೆಲ್ಲ ತಂದ್ಕೊಟ್ಟಿದ್ದಾರೆ. ಅದ್ ಯಾವ ಜನ್ಮದಲ್ಲಿ ಏನಾಗಿದ್ರೋ ಗೊತ್ತಿಲ್ಲ ಅಕ್ಕ, ಆದ್ರೆ ಈ ಜನ್ಮದಲ್ಲಿ ಅಣ್ಣನ ತನ ತುಂಬ್ತಿದ್ದಾರೆ. ನಾನು ಮಾಡಿದೊಂದು ಚಿಕ್ಕ ಸಹಾಯಕ್ಕೆ ಎಷ್ಟು ಪ್ರೀತಿ ತೋರಿಸಿದ್ರು ಗೊತ್ತಾ ಅಕ್ಕ? ದೇವ್ರಂತ ಮನುಷ್ಯ, ಅವ್ರ ಬಗ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಅಂತವ್ರು ಸಿಗೋದು ತುಂಬಾ ಅಪರೂಪ ಅಕ್ಕ. ನಿಜ ಸುಧಾ, ಅಂಥವ್ರು ಕೆಲವ್ರು ಇರ್ತಾರೆ, ನಮ್ ಗೌತಮ್ ತರ. ಅಂಥವ್ರನ್ನ ದುರ್ಬಿನ್ ಹಾಕೊಂಡು ಹುಡುಕ್ಬೇಕು. ಹೌದಕ್ಕ, ಅಂತವ್ರು ಸಿಕ್ಕಿದ್ದು ನನ್ನ ಪುಣ್ಯ ಅಂತಾನೆ ಹೇಳ್ಬೋದು. ಎಲ್ಲ ಈ ಮನೆ ಮಹಿಮೆ ಅನ್ಸುತ್ತಕ್ಕ. ನಾನು ಈ ಮನೇಲಿ ಕಾಲಿಟ್ಟಾಗಿಂದ ನನ್ನ ಜೀವನದಲ್ಲೆಲ್ಲ ಒಳ್ಳೇದೇ ಆಗ್ತಿದೆ. ಅಷ್ಟಾದ್ರೆ ಸಾಕು ಸುಧಾ. ಹಾಗೆ ನಿಮ್ಮಮ್ಮನೂ ಬೇಗ ಹುಷಾರಾದ್ರೆ ಇನ್ನೂ ಒಳ್ಳೇದು. ಹಾಗಾಗ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ. ಸರಿ, ಮಕ್ಳಿದ್ರೆ ಹೋಗಿ ನೋಡ್ತೀನಿ, ನೀನು ಅಡುಗೆ ಮಾಡ್ಬಿಡು.